ಅಷ್ಟೇ. ಚಾಲೂ ಮಾಡೋದೇನಿಲ್ಲಲ್ಲ, ಇಷ್ಟಕ್ಕೆ ಚಾಲೂ ಮಾಡಬೇಕು ಅಂತ ಎಂತಾನೆ ಹೇಳಿದೀವ ನಾವು? ಹೇಳಿಲ್ಲ. ಮುಗಿಸೋದು ಮಾತ್ರ ಹೇಳ್ತೀವಿ ನಾವು. ನಿನಗಷ್ಟು ಕಾಲ ಗಟ್ಟಿದ್ರ, ನಿನಗಷ್ಟು ಕುಣಿಯಾಕ ನಿನ್ನ ತಾಕತ್ ಆಗ್ತಿದ್ರ, ನೀನು 2 ಗಂಟೆಗೆ ಶುರು ಮಾಡ್ಕೋಪ. ಹೌದಿಲ್ಲ? ನೀ 2 ಗಂಟೆಗೆ ಶುರು ಮಾಡ್ಕೋ, 3 ಗಂಟೆ 4 ಗಂಟೆ 5 ಗಂಟೆಗೆ ಶುರು ಮಾಡ್ಕೋ. ನೀನು ಎಲ್ಲಾ ಅದನ್ನು 10 ಗಂಟೆಗೆ ಟೈಮ್ ಕೊಟ್ಟಿರ್ತೀವಿ. ಆ ಗಣೇಶ್ ಹತ್ರ ನೀವು ಎಲ್ಲಾ ತೊಳ್ಕೊಂಡು ಬರುವಷ್ಟರಲ್ಲಿ 8 ಗಂಟೆ ಆಗಿರ್ತದೆ. ಆ 8 ಗಂಟೆಗೆ ನೀವು ಆ ಪರಪಾರಿ ಕರೆಕ್ಟ್, ಅದನ್ನ ಕರೆಕ್ಟ್, ಇದನ್ನ ಬೀಚ್ ಎಲ್ಲ ನೀವು ಗಣೇಶ್ ಅವ್ನು ಟ್ರ್ಯಾಕ್ಟರ್ ಅವ್ನು ಕರಿ, ಇವನ್ ಕರಿ, ಆ ವಯರ್ ಜೋಡಿಸಿ, ಈ ಸೌಂಡ್ ಬಾಕ್ಸ್ ಸೇರಿಸಿ ಒಂದು ಹೋಟೆಲ್ 9 ಗಂಟೆ ಆಗಿರ್ತದೆ. ಆ 9 ಗಂಟೆ ನಂತರ ನೀವು ಮತ್ತೆ ನಿಮ್ಮ ಓಣಿನ ದಾಟಿರ್ಲಿಲ್ಲ, ಪೊಲೀಸ್ ಬಂದ ನಡಿ ಬಡ ನಡಿ, ಯಾಕೆ ಏನ್ರಿ ಸಾವಿರ ಈಗ ಚಲೋ ಆಗಿತ್ತ ತಪ್ಪು ಯಾರಪ್ಪ? ಹೌದಿಲ್ಲ? ಆಗ ಏನ್ ಬಿಡುದು ಪೊಲೀಸ್, ಏನ್ ಬಿಡುದು ನಮ್ಮ ಹಬ್ಬ, ಏನಿದಕ್ಕೇನು ಬೆಲೆ ಇಲ್ಲ ಏನು. ಅದ್ರಾಗ ಈ ಕೆಲವರೆಲ್ಲ ಹೆಂಗಂದ್ರ ಸಡನ್ ಆಗಿ ಹೀರೋಗಳಾಗ್ಬಿಟ್ಟು ಕೆಲವ್ರು ಮಾಡ್ಬಿಟ್ಟಿದ್ದಾರೆ. ಹೀಗಾಗಿ ಏನಾಗೈತಿ, ಅದು ಆ ರೀತಿಯ ಒಂದು ಊರಿಗೆ ಒಂದು ಬ್ರ್ಯಾಂಡ್ ಕುಂತು ಬಿಡ್ತದೆ. ಹೌದಾ? ಊರಿಗೆ ಒಂದು ಬ್ರ್ಯಾಂಡ್ ಕುಂತು ಬಿಡ್ತದೆ. ಅದಷ್ಟು ಸಲೀಸಾಗಿ ಹೋಗುದಿಲ್ಲ. ಇನ್ನೇನು ಹೋಗ್ಬೇಕು ಅನ್ನೋಷ್ಟರಲ್ಲಿ ಈ ಮೈಂಡ್ ಏನೋ ಮಾಡಿಕೊಂಡಿರಲ್ಲ. ಹೌದಾ? ಮತ್ತದ್ರ ಮೇಲೆ ಅದು ಹಂಗೆ ಕಂಟಿನ್ಯೂ ಅದು ವಿಸೇಜ್ ಪಾರ್ಟ್ 4 ಮುಗಟ್ಕಾನ್ ಹುಬ್ಬಳ್ಳಿದು ಫೈಲ್ ತೆಗೆದ್ಬಿಟ್ರೆ ಅದು ವಿಸೇಜ್ ಪಾರ್ಟ್ 4 ಅಲ್ಲಿ ಮತ್ತೆ ಆಗಿನ PSI ಬರ್ದೇ ಇರ್ತಾನೆ ಏನಂತ ಹಿಂಗೆ ಅಂತ. ಮತ್ತೆ ಬಂದಿರೋ ನೆಕ್ಸ್ಟ್ ಬರೋರು ಅದನ್ನ ಓದುದು, ಮತ್ತೆ ಇಲ್ಲಿ ಬಂದು ಗಡತೆ ಮಾಡೋ ಕೆಲಸ ಮಾಡುದು ಇದಾಗ್ತದೆ. ಅದಕ್ಕೆ ಇವು ಸರಿ ಹೋಗ್ಬೇಕಲ್ಲ. ಸರಿ ಹೋಗ್ಬೇಕಂದ್ರೆ ನಾವು ಒಂದು ಸಣ್ಣ ಘಟನೆ ನಡೆದಂಗೆ ಎಚ್ಚರ ಇರಬೇಕು. ಒಂದು ಸಣ್ಣ ಘಟನೆ ಕೂಡ ನಡೆದಂಗೆ ಎಚ್ಚರದಿಂದ ಇರಬೇಕು. ಅದಕ್ಕೆ ಹಂಗಿದ್ರೆ ಏನಿಲ್ಲ, ಸಿಂಪಲ್. ಏನ್ ನಾವೇನು ಅದಕ್ಕಿಂತ ತಪಸ್ ಮಾಡಬೇಕಾಗಿಲ್ಲ, ಮತ್ತೊಂದು ಮಾಡಬೇಕಾಗಿಲ್ಲ. ಏನ್ ಕಾನೂನು ಏನ್ ಹೇಳ್ತೈತಿ ಅಷ್ಟು ಪಾಲನೆ ಮಾಡಿದ್ರೆ ಮುಗಿತಲ್ಲ. ನಾವು ಗಣೇಶ ಹಬ್ಬನ ಎಲ್ಲರೂ ಆಚರಣೆ ಮಾಡ್ತೀವಿ, ಎಲ್ಲ ಮಾಡ್ಕೊಂತ ಬಂದಿದ್ದೀವಿ. ನಾವೇನ್ ಹೇಳುದು, ನೀವು ಗಣೇಶ ಹಬ್ಬವನ್ನ ನೀವು ಹಿಂಗ ಮಾಡ್ರಿ ಅಥವಾ ಇಷ್ಟ ಮಂದಿ ಕೂಡ್ರಿ, ನೀವು ವಿಜೃಂಭಣೆಯಿಂದ ಮಾಡಬೇಡ್ರಿ ಅಂತ ನಾವೇನು ಹೇಳಕ್ ಬಂದಿಲ್ಲ. ನಾವ್ ಹೇಳೋದೇನು, ನೀವು ಎಷ್ಟು ಖುಷಿಯಿಂದ ಆಚರಣೆ ಮಾಡ್ತೀರಿ. ಅದಕ್ಕಾಗಿ ಮತ್ತೊಂದ್ಸರಿ ನಾನು ವಿಶೇಷವಾಗಿ MK ಹುಬ್ಬಳ್ಳಿಯ ಎಲ್ಲ ಜನತೆಗೆ, ಎಲ್ಲ ಹಿರಿಯರಿಗೆ ಮತ್ತೊಂದ್ಸರಿ ಪೊಲೀಸ್ ಇಲಾಖೆ ವತಿಯಿಂದ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಅಂತಂದ್ರ ಅದು ಅಂತಹದೇ ಘಟನೆ ಬೇರೆ ಬೇರೆ ಕಡೆ ಆದಾಗ ದೊಡ್ಡ ಪ್ರಮಾಣದಲ್ಲಿ ಅಶಾಂತಿಯ ವಾತಾವರಣ ಉಂಟಾಗೈತಿ. ಆದ್ರ MK ಹುಬ್ಬಳ್ಳಿಯ ಹಿರಿಯರೆಲ್ಲರೂ ಸೇರ್ಕೊಂಡು, ತಾವೆಲ್ಲರೂ ಸೇರ್ಕೊಂಡು ಬೇರೆಯವ್ರ ಮಾತಿಗೆ ಕಿವಿಗೊಡದೆ ಒಂದು ಪೊಲೀಸ್ ಇಲಾಖೆಯ ಸೂಚನೆಗಳನ್ನ ತಾವು ಪಾಲಿಸಿದಕ್ಕಾಗಿ ಮತ್ತೊಂದ್ಸರಿ ನಾನು ಧನ್ಯವಾದ ಹೇಳಿ, ಅದೇ ರೀತಿಯಲ್ಲಿ ಈಗ ಬರ್ತಕ್ಕಂಥ ಗಣಪತಿ ಹಬ್ಬದಾಗ ನೀವೆಲ್ಲ ಹಳೆಯ ಹಬ್ಬಗಳನ್ನ ಹೆಂಗ್ ಮಾಡ್ಕೊಂತ ಬರ್ತಿರಲ್ಲ ಅದೇ ರೀತಿಯಲ್ಲಿ ಇದನ್ನ ಮಾಡಬೇಕು. ಅಷ್ಟು ಜನ ಪರ್ಮಿಷನ್ ತಗೋಬೇಕ್ರಿ. ಫಸ್ಟ್ ಪರ್ಮಿಷನ್ ಯಾಕಪ್ಪ, ನಮ್ ಗಣಪತಿ ರೊಕ್ಕ ಕೊಡೋರು ನಾವ, ದೇಣಿಗೆ ಕೊಡೋರು ನಾವ, ಪೂಜೆ ಮಾಡೋರು ನಾವ, ನಿಮಗೆ ಯಾಕೆ ಪರ್ಮಿಷನ್ ತಗೋಬೇಕನ್ನೋ ನಾವು ಭಾರತ ದೇಶದೊಳಗೆ ಕಾನೂನಿಗೆ ಗೌರವ ಕೊಟ್ಟು ಕಾನೂನಿನ ಆಡಳಿತದ ಕೆಳಗಿರ್ತಕ್ಕಂಥವ್ರು. ಅದ್ರಾಗೇನು ನಿಮ್ಮದು ಬಹಳ ಏನ್ ಇರಂಗಿಲ್ಲ. ಎಲ್ಲಿ ಗಣಪತಿ ಇಡ್ತೀರಿ, ಇಡ್ತಕ್ಕಂತ ನಿಮ್ಮ ಮಂಡಳಿಯವರ ಹೆಸರುಗಳೇನು ಅನ್ನುವಂತ ಡೀಟೇಲ್ ಇರ್ತಾರೆ. ಯಾವತ್ತು ತರ್ತೀರಿ, ಎಷ್ಟು ಗಂಟೆಗೆ ಕಳಿಸ್ತೀರಿ, ಯಾವ ಮಾರ್ಗದ ಮೂಲಕ ಕಳಿಸ್ತೀರಿ ಅಂತೇಳಿ ಅದನ್ನ ಕಡ್ಡಾಯವಾಗಿ ಎಲ್ಲರೂ ತಗೋಬೇಕ್ರಿ. ನಿಮ್ಮ ಪಂಚಾಯತಿನ ಪಟ್ಟಣ ಪಂಚಾಯತಿ ಪರ್ಮಿಷನ್ ತಗೋಬೇಕು. ಅಲ್ಲಿ ಕೂಡ ನಿಮ್ಗೆ ಅದನ್ನ ತೊಂಬರಿ ಇದನ್ನ ತೊಂಬರಿ ಅಂತ ಬರೀ ಕಾನೂನನ್ನೇ ಪ್ರಯೋಗಿಸ್ತಾ ಹೋಗ್ಬಿಟ್ರೆ ಇಲ್ಲಿ ತೊಂದರೆ ಆಗ್ತದೆ ಸಾರ್ವಜನಿಕರಿಗೆ. ಹೌದಲ್ಲ? ತೊಂದರೆ ಆಗ್ತದೆ. ನಮಗೂ ಪೊಲೀಸ್ ಎಂತ ಪೊಲೀಸ್ ಅಂತಾರೆ, ನಮ್ಮ ನಾಗರಿಕ ಪೊಲೀಸ್ ಅಂತ, ನಮ್ಮ ಸಿವಿಲ್ ಪೊಲೀಸ್ ಅಂತ. ಅಂದ್ರೆ ನಿಮ್ಮ ಜೊತೆ ನಿರಂತರವಾಗಿ ನಮ್ಮ ಒಡನಾಟ ಇರ್ತದೆ. ಕೆಲವೊಂದಷ್ಟು ಸಾರಿ ನಿಮ್ಮ ಸಹಕಾರ ನಮಗೂ ಬೇಕಾಗ್ತದೆ. ಆ ಒಂದು ಕಾರಣಕ್ಕೆ ಸ್ವಲ್ಪ ತಿಳಿಸಿ ಹೇಳೋನು. ತಿಳ್ಕೊಂಡವ್ರು ತಿಳ್ಕೊತಾರೆ. ತಿಳ್ಕೊಂಡವ್ರು ಮನೆ ಬರಂತೂ ಎಲ್ಲ ನೋಡಿರ್ತೀರಿ, ಈ ಹಿಂದೂ ನೋಡಿದ್ದೀರಿ, ಅದಾಗ್ತದೆ ಅಷ್ಟೇ. ಹೌದಲ್ಲ? ಆದ್ರೂ ಕೂಡ ನಾವು ಪ್ರತಿ ಸಾರಿ ಎತ್ತರಿಸಿ ಬಡಬಡದ ನೆತ್ತಿಗೆ ಬಡಬಡದ ಎತ್ತರಿಸಿ ಯಾಕಿರ್ತೀವಿ, ಸ್ವಲ್ಪ ತಿಳ್ಕೊಳ್ಳಿ, ಸರಿ ಹೋಗ್ಲಿ ಅಂತೇಳಿ. ಮತ್ತೆ ಇಷ್ಟೆಲ್ಲ ಮೀರಿ ಕೂಡ ಆದಾಗ ಅವ್ರ ಹಣೆ ಬರ ಅಷ್ಟೇ. ನಮ್ಗೇನ್ ನಷ್ಟ ಆಗಿದ್ದೆ ಆಯ್ತಪ್ಪ. ಈಗ MK ಹುಬ್ಬಳ್ಳಿಯಲ್ಲಿ
ಕೆಲವೊಂದಷ್ಟು ವರ್ಷ ಹಿಂದಿನ ವರ್ಷಗಳಲ್ಲಿ ಕೆಲವೊಂದಷ್ಟು ಘಟನೆಗಳು ನಡೆದುಕೊಂಡಿದ್ವು. MK ಪ್ರತಿ ಸರಿ ಮಾಡಿದಾಗ ಈ ವರ್ಷನೂ ತಾವು ವಿಜೃಂಭಣೆಯಿಂದ ಅದರ ಶಾಂತಿಯುತವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ಸದಸ್ಯರೇ, ಇವತ್ತಿನ ದಿವಸ ನಮ್ಮ ಗ್ರಾಮಕ್ಕೆ ಹೊಸ ಒಂದು ಶಾಂತಿ ಸಭೆಗೆ ಹೊಸವಾಗಿ CPI ಸಾಹೇಬರು ಆಗಮಿಸಿದ್ದಾರೆ. ಅವರಿಗೆ ನಾನು ನಮ್ಮ ಪಟ್ಟಣದ ಪರವಾಗಿ ಬಹಳ ಸ್ವಾಗತದೊಂದಿಗೆ ಅವರನ್ನು ಪರ್ಮಿಷನ್ ತಗೋಬೇಕು. ನೀವು ಮನ್ಯಾಗಿಂದ ತಗೋರಿ ಕರೆಕ್ಟ್, ನಿಮ್ ಮನ್ಯಾಗಿಂದ ಬೇಡ ಅಂದಿಲ್ಲ ನಾವು. ನೀವು ಪಬ್ಲಿಕ್ ಅಂತ ತಗೊಂಡ್ರೆ ಪರ್ಮಿಷನ್ ಇಲ್ಲ. ಇದು ತಗೊಂಡ್ರೆ ಅವ ಎಕ್ಸ್ಪರ್ಟ್ ಇರ್ತಾನೆ, ಬಂದು ಚೆಕ್ ಮಾಡ್ತಾನೆ ಅದು ಪರ್ಮಿಷನ್ ಆಯ್ತು, ಅದು ಏನೈತಪ್ಪ ಸೇಫ್ಟಿ ಐತಿಲ್ಲ ಅಂತ ಅದನ್ನ ನೋಡ್ತಾನೆ. ಅದ್ರ ಸಲುವಾಗಿ ಹೆಸ್ಕಾಂ ಪರ್ಮಿಷನ್ ತಗೋಬೇಕು. ಅದಾದ್ಮೇಲೆ ಸ್ಟೇಷನ್ ಬಂದ್ರೆ ನಿಮ್ಗೆ ಇಮಿಡಿಯೇಟ್ಲಿ ಅವತ್ತನ ನಾವು ಪರ್ಮಿಷನ್ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ. ಮತ್ತ ನಿಮ್ ಗಣಪತಿ ನಮ್ ಕಿತ್ತೂರು ಪೊಲೀಸ್ ಠಾಣೆ ಅಷ್ಟೇ ಅಲ್ಲ, ನಮ್ಮ ಜಿಲ್ಲೆಯಲ್ಲಿ ಕೆಲವೊಂದಿಷ್ಟು ಕಾರಣಗಳಿಗಾಗಿ ವಿಶೇಷವಾಗಿ ಗುರುತಿಸಿದೆ. ಒಳ್ಳೆ ಕಾರಣಕ್ಕಿಂತ ಸ್ವಲ್ಪ ಅದನ್ನ ನೋಡುವಂತ ರೀತಿ ಬೇರೆ ಇದೆ. ಯಾಕಂದ್ರೆ ಆಗಿರ್ತಕ್ಕಂಥ ಘಟನೆಗಳು ಹಂಗದಾವ. ಹಳೆಯ ಒಂದು ಕಮ್ಯುನಲ್ ಇನ್ಸಿಡೆಂಟ್ ಆಗಿರ್ಬೋದು, ಅದ ಎಷ್ಟೊಂದು ಜನರಿಗೆ ಅದರ ತೊಂದರೆ ಆಗೈತಿ ಅನ್ನುವಂಥದ್ದನ್ನ ಅನುಭವಿಸಿದ್ರು ಕೂಡ ಅದೀವಿ, ಕಣ್ಣಾಗಿ ನೋಡಿದವರೇ. ನಮಗ ಆಗೈತಿ, ನಮ್ಮ ಜೊತೆಗಿದ್ದವ್ರಿಗೆ ಆಗೈತಿ ಅನ್ನುವಂಥದ್ದು ವ್ಯಕ್ತಿಗಳು ಕೂಡ ಇದ್ದಾರೆ. ಇದ್ರೊಳಗ ಲಾಸ್ಟ್ ಈಗ ಜನವರಿಯಲ್ಲಿ ಕೂಡ ಒಂದು ಘಟನೆ ಆಗಿತ್ತು. ಆ ಘಟನೆಯಲ್ಲಿ ಹೊರಗಡೆಯಿಂದ ಬಂದು ಏನೋ ಒಂದು ಉಂಟು ಮಾಡ್ಲಿಕ್ಕೆ ಕೆಲವೊಂದು ಜನ ಪ್ರಯತ್ನ ಮಾಡಿದ್ರು ಕೂಡ ಈ ಊರವರೆಲ್ಲರೂ ಪೊಲೀಸ್ ಇಲಾಖೆಯ ಜೊತೆಗೆ ಸಪೋರ್ಟ್